ಹೆಲೋ ಎವ್ರಿವನ್, ಎಲ್ಲರಿಗೂ ನಿಮ್ಮ ಶರಣು ಮಾಡುವ ಶರಣಾರ್ಥಿಗಳು. ವೆಲ್ಕಮ್ ಟು ನಿಮ್ಮ ಶರಣು ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾವು ಕರ್ನಾಟಕ ಜಿಯೋಗ್ರಫಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಫಸ್ಟ್ ಫಿಸಿಕಲ್ ಡಿವಿಷನ್ನು, ಪೊಲಿಟಿಕಲ್ ಡಿವಿಷನ್ನು ಮತ್ತು ಕರ್ನಾಟಕ ಸಾಯಿಲ್ಸು ಹಾಗೆ ಸೋ ಆನ್ ಏನೇನು ಬರುತ್ತಲ್ಲ ಎಲ್ಲ ಟಾಪಿಕ್ಸ್ ಕೂಡ ಡೈಲಿ ಒಂದೊಂದು ಕವರ್ ಮಾಡ್ಕೋತಾ ಹೋಗೋಣ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ಕರ್ನಾಟಕ ಜಿಯೋಗ್ರಫಿ. ಫಸ್ಟ್ ನಿಮಗೆ ಇಂಪಾರ್ಟೆಂಟ್ ಏನು ಹೇಳಬೇಕಪ್ಪ ಅಂತಂದರೆ, ಸೊ ಇಫ್ ಯು ಆರ್ ಫೀಲಿಂಗ್ ಅಂದರೆ ನಾನು ಹೇಳೋ ಸ್ಲೋ ಇತ್ತಪ್ಪ ಅಂತಂದರೆ 1.5x ಆರ್ 2x ಇಟ್ಟು ನೀವು ವಿಡಿಯೋ ಸ್ಟಾರ್ಟ್ ಮಾಡೋದು ಬೆಟರ್. ಜಿಯೋಗ್ರಫಿ ಯಾವಾಗಲೂ ನೀವು ಮ್ಯಾಪ್ಲಿಂತ ಸ್ಟಡಿ ಮಾಡಬೇಕು. ಬಿಕಾಸ್ ನಾವು ಪಿಕ್ಚರೈಸ್ಡ್ ಫಾರ್ಮೆಟ್ದಾಗಿದ್ದು ಜಾಸ್ತಿ ದಿನ ನೆನಪಿರ್ತದೆ. ವೆನ್ ಕಂಪೇರ್ಡ್ ಟು ಥೆರೋಟಿಕಲಾಗಿ ಲೈನ್ ಬೈ ಲೈನ್ ಓದಿದ್ರೆ ನಿಮ್ಗೆ ಏನೂ ನೆನಪಿರಲ್ಲ. ಸೊ ಯು ಹ್ಯಾವ್ ಟು ಸಿ ದ ಮ್ಯಾಪ್ಸ್ ಆ್ಯಂಡ್ ಮ್ಯಾಪ್ ಪ್ರಕಾರನೇ ನಾನು ಹೇಳ್ಕೊತ ಹೋಗ್ತೀನಿ ನಿಮ್ಗೆ. ಸೊ ಎವ್ರಿ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ನಿಮ್ಮ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ಬೋದು, ಸರಿನಾ? ಫಸ್ಟ್ ಇದೇನಿದು ನಮ್ಮ ಕರ್ನಾಟಕ. ಯಾವುದು? ನಮ್ಮ ಕರ್ನಾಟಕ. ಇವತ್ತು ನಾವು ಪೊಲಿಟಿಕಲ್ ಮ್ಯಾಪ್ ನೋಡ್ತೇವೆ, ಆಮೇಲೆ ಫಿಸಿಕಲ್ ಮ್ಯಾಪ್ ನೋಡಮ್ಮಿ. ಪೊಲಿಟಿಕಲ್ ಮ್ಯಾಪ್ದಾಗ ನೋಡ್ರಿ. ಪೊಲಿಟಿಕಲ್ ಮ್ಯಾಪಪ್ಪ ಅಂತಂದ್ರೆ ಏನಿಲ್ಲ, ನಾವು ಕರ್ನಾಟಕ ಏನು ಮಾಡಿದೆವು, ಡಿವಿಷನ್ ಮಾಡಿದೆವು. ಯಾರು ಬೇರೆ ಬೇರೆ ಅಂತಂದ್ರೆ ಡಿಸ್ಟಿಕ್ ವೈಸ್ ಡಿವಿಷನ್ ಮಾಡಿದೆವು. ಯಾವ ಥರ ಇಲ್ಲಿ ನೋಡ್ರಿ, ಇವೆಲ್ಲ ಬೀದರ್, ಕಲಬುರ್ಗಿ, ಯಾದಗಿರಿ. ಇದು ನಿಮಗೆ ಮ್ಯಾಪ್ ದಿನ ನೋಡ್ಬೇಕು. ನೀವು ಒಂದು ದಿನ ನೋಡೋದ್ರಲಿಂತ ಏನಾಗ್ತದೆ, ನಿಮಗೆ ಯಾವ ಪ್ಲೇಸ್ ಎಲ್ಲದ ಅಂತ ಗೊತ್ತಾಗ್ತದೆ. ಮತ್ತು ನಿಮಗೆ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಬತ್ತಪ್ಪ ಅಂತಂದ್ರೂ ಈಸಿಯಾಗಿ ನೆನಪಿಡ್ಬೋದು. ಮತ್ತು ಯಾವುದಾದ್ರೂ ಯೋಜನೆಗಳಿರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಎತ್ತಿನ ಹೊಳೆ ಯೋಜನೆ ಅಂಥವೆಲ್ಲ ಏನಾಗಿ ಮಾಡ್ಬೋದು, ಈಗ ನಿಮಗೆ ಈಸಿಯಾಗಿ ನೆನಪಿಡ್ಲಕ್ಕೆ ನಿಮಗೆ ಮ್ಯಾಪ್ ಭಾಳ ಸಹಾಯ ಮಾಡ್ತದೆ. ಫಸ್ಟ್ ನೀವು ಪೊಲಿಟಿಕಲ್ ಡಿವಿಷನ್ ತಿಳ್ಕೊಂಬಮ್ ನಮ್ಮ ಕರ್ನಾಟಕದ. ಸೊ ಯು ಕ್ಯಾನ್ ಸಿ, ಇದು ಏನಿದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕಕ್ಕೆ ಫಸ್ಟ್ ಮೊದಲನೇ CM ಯಾರಿದ್ದರು ನಮಗೆ 1947ನಾಗಪ್ಪ ಅಂತಂದರೆ KC ರೆಡ್ಡಿ. ಇದ್ರೊಳಗೆ ಪ್ರತಿಯೊಂದು ಪಾಯಿಂಟ್ ಹೇಳೋದು ನಾನು ಪ್ರತಿಯೊಂದು ಎಕ್ಸಾಮ್ದಾಗ ಕೇಳಿರೋ ಪಾಯಿಂಟ್ಸೇ ಹೇಳತ್ತೀನಿ, ನಾನು ನೆಸಸರಿ ಯಾವುದೂ ಇಲ್ಲ. ಫಸ್ಟ್ ನಮಗೆ 1947 ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ಫಸ್ಟ್ ಯಾರಿದ್ದರು CM KC ರೆಡ್ಡಿ. ಅದಾದಮೇಲೆ 1956ನಲ್ಲಿ ಯಾರು ಬರ್ತಾರೆ, S ನಿಜಲಿಂಗಪ್ಪ ಅವರು ಬರ್ತಾರೆ. ಅದಾದಮೇಲೆ ಮೈಸೂರು ರಾಜ್ಯಕ್ಕೆ ಏನಂತ ಹೆಸರಿಡ್ತಾರೆ, ಕರ್ನಾಟಕ ಅಂತ ಹೆಸರಿಡ್ತಾರೆ. ಅದು ಅವಾಗ ಯಾರು ಇರ್ತಾರೆ, ದೇವರಾಜ್ ಅರಸು. ನಿಜಲಿಂಗಪ್ಪ ಅವ್ರು ಯಾವಾಗಿರ್ತಾರೆ, ಕರ್ನಾಟಕ ಯುನಿಫಿಕೇಷನ್ ಯಾವಾಗ ಆಗ್ತದೆ, November 1, 1956. ಅವಾಗ ಯಾರಿದ್ದರು, S ನಿಜಲಿಂಗಪ್ಪ ಅವರು. ಸೊ ಇದು ಹ್ಯಾಂಗೆ ನೆನ್ಪಿಡ್ತೀರಪ್ಪ ಅಂತಂದ್ರೆ, ರೆಡ್ಡಿ ನಿಜವಾದ ಅರಸ ಅಂತ ನೆನ್ಪಿಡ್ರಿ. ಫಸ್ಟ್ CM ಇದ್ದವ್ರು ಯಾರು, KC ರೆಡ್ಡಿ. S ನಿಜಲಿಂಗಪ್ಪ ನಿಮಗೆ ಯುನಿಫಿಕೇಷನ್ ಆದ ಬಳಕಿದ್ದವರು. ಆಮೇಲೆ ಮೈಸೂರು ರಾಜ್ಯದ ಕರ್ನಾಟಕ ಅಂತ ಘೋಷಣೆ ಮಾಡಿದಾಗಿದ್ದವರು ದೇವರಾಜ್ ಅರಸು ಅವರು. ಸೊ ನಾವು ಕರ್ನಾಟಕಕ್ಕೆ ಏನು ಮಾಡಿದ್ದೇವಪ್ಪ ಅಂತಂದ್ರೆ, ನಮ್ಮ ಆಡಳಿತಾತ್ಮಕ ನಮಗೆ ಈಸಿಯಾಗಿ ಆಪರೇಟ್ ಮಾಡ್ಲಿಕ್ಕೆ ಏನು ಮಾಡಿದೆವು, ನಾವು ಕರ್ನಾಟಕಕ್ಕೆ 4 ಡಿವಿಷನ್ ಆಗಿ ವಿಂಗಾಡಿಸಿದೆವು. ಯಾವುದು 1, 2, 3 ಆ್ಯಂಡ್ 4. ಇದಕ್ಕೇನಂತೀವಪ್ಪ, ಕಲಬುರ್ಗಿ ಡಿವಿಷನ್. ಯೆಲ್ಲೋ ಕಲರ್ಲಿ ಹೈಲೈಟ್ ಮಾಡಿ ಕಲಬುರ್ಗಿ ಡಿವಿಷನ್. ಇದಕ್ಕೇನಂತೀವಪ್ಪ ಅಂತಂದ್ರೆ ಬೆಳಗಾವಿ ಅಥವಾ ಕಿತ್ತೂರು ಡಿವಿಷನ್. ಇದು ನಿಮಗೆ ಬಂದು ಮೈಸೂರು ಡಿವಿಷನ್. ಮತ್ತು ಇದು ಬಂದುಬಿಟ್ಟು ಬೆಂಗಳೂರು ಡಿವಿಷನ್. ಸೊ ವಿ ಹ್ಯಾವ್ ಮೇಡ್ ಇಂಟು 4 ಡಿವಿಷನ್ಸ್. ನಮ್ಮ ಸ್ಟೇಟ್ಸ್ನಾಗ ಎಷ್ಟು ಅವ, 4 ಡಿವಿಷನ್ಸ್ ಅವ, 31 ಡಿಸ್ಟಿಕ್ಸ್ ಅವ. ಸೊ 240 ತಾಲೂಕ್ಸ್ ಅವ, 747 ಹುಬ್ಳೀಸ್ ಆ್ಯಂಡ್ 27,481 ವಿಲೇಜಸ್. ಓಕೆ, ಸೊ ನಿಮ್ಮ ಏನು ನೆನ್ಪಿಡಬೇಕಾಗಿದ್ದು ಡಿವಿಷನ್ಸ್ ನೆನ್ಪಿಡಬೇಕು, ಡಿಸ್ಟಿಕ್ಸ್ ನೆನ್ಪಿಡ್ರಿ. ತಾಲೂಕು ಅವೆಲ್ಲ ಹೆಚ್ಚಿಗೇನು ಅಷ್ಟು ಡೀಪ್ ಹೋಗಲ್ಲ. ನೆಕ್ಸ್ಟ್ ಇದು ರಿಲೇಟೆಡ್ ಇನ್ನೊಂದು ಕೇಳ್ತಾನೆ, ಏನಪ್ಪ ಅಂತಂದ್ರೆ ಕಲಬುರ್ಗಿ ಡಿವಿಷನ್ ಏನಪ್ಪ, ಹೈದರಾಬಾದ್ ಕರ್ನಾಟಕ ರೀಜನ್ನು ಅಂತೇಳಿ ಈಗ ಏನಂತಾರೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಸೊ ಈ ಕಲ್ಯಾಣ ಕರ್ನಾಟಕ ಡಿವಿಷನ್ದಾಗ ಎಷ್ಟು ಡಿಸ್ಟಿಕ್ಸ್ ಬರ್ತಾವೆ ಕೇಳ್ತಾರೆ ಈ ಡಿವಿಷನ್ನಾಗ. ನಂಬರ್ ಆಫ್ ಡಿಸ್ಟಿಕ್ಸ್ ಎಷ್ಟು, 7. ಬೆಳಗಾವಿ ಆಲ್ಸೋ 7 ಆ್ಯಂಡ್ ಮೈಸೂರು 8. ಎಷ್ಟು, ಮೈಸೂರಲ್ಲಿ 8 ಡಿಸ್ಟಿಕ್ಸ್. ಬೆಂಗಳೂರು 9 ಡಿಸ್ಟಿಕ್. ನಿಮ್ಮ ಕ್ವಶನ್ನಾಗ ಏನು ಕೇಳ್ತಾನಪ್ಪ ಅಂತಂದ್ರೆ, ಯಾವ ಡಿವಿಷನ್ ಆಫ್ ಕರ್ನಾಟಕದಾಗ ಹೆಚ್ಚಿಗೆ ನಂಬರ್ ಆಫ್ ಡಿಸ್ಟಿಕ್ಸ್ ಅವ ಅಂತ ಕೇಳ್ತಾನೆ. 9 ಡಿಸ್ಟಿಕ್ಸ್ ಎದ್ರೊಳಗವ, ಬೆಂಗಳೂರು ಡಿವಿಷನ್. ನೆಕ್ಸ್ಟ್ ಈಸ್ ಮೈಸೂರು ಆ್ಯಂಡ್ ಬೆಳಗಾವಿ ಮತ್ತು ಕಲಬುರ್ಗಿದಾಗೇನು ಸೇಮ್ 7. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್
ಇದು ಕೇಳ್ತಾರೆ, ಏನು ಬಯಲು ಸೀಮೆ ಡೆವಲಪ್ಮೆಂಟ್ ಬೋರ್ಡ್ ಅಂತಂದರೆ ಇದು ನಾವು ಹಿಂದುಳಿದ ಭಾಗ ಅಂತ ಕರಿತೇವೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಭಾಳ ಜನರು ಭಾಳ ಹಿಂದುಳಿದಾರೆ ಕಂಪೇರ್ಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಕರ್ನಾಟಕ. ಸೊ ಅದು ಬಯಲು ಸೀಮೆ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆಯಪ್ಪ ಅಂತಂದರೆ 2002. ಬಯಲು ಸೀಮೆ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗೂ 2002. ಮತ್ತು KKRDB ಅಂತ ಹೊಸದಾಗಿದೆ, ಕಲ್ಯಾಣ ಕರ್ನಾಟಕ ರೀಜ್ನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ, ಅದು 2013. ಆಮೇಲೆ ಕಿತ್ತೂರು ಡೆವಲಪ್ಮೆಂಟ್ ಅಥಾರಿಟಿ 2011. ಇಂಡಿಯಾ ವರ್ಲ್ಡ್ ಕಪ್ ಗೆತ್ತಲ್ಲ ಅವಾಗ ಏನು ಮಾಡೋರು, ಕಿತ್ತೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡೋರು. 2002ನಾಗೇನು ಬಯಲು ಸೀಮೆ ಡೆವಲಪ್ಮೆಂಟ್, ಫಸ್ಟ್ ಬಯಲು ಸೀಮೆ ಆಯಿತು, ಆಮೇಲೆ ಇದು. ನೆಕ್ಸ್ಟ್ ನಿಮಗೆ ಟೋಟಲ್ ಸಿಟಿ ಕಾರ್ಪೊರೇಷನ್ಸ್ ಎಷ್ಟು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅವ ಅವು ಗೊತ್ತಿರ್ಬೇಕು ನಿಮಗೆ. ಎಷ್ಟು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅಥವಾ ನಿಮಗೆ ಟೋಟಲ್ ಅಪ್ಪ ಅಂತಂದ್ರೆ 10+1 ಅಂದರೆ 10 ಮಹಾನಗರ ಪಾಲಿಕೆಗಳು, ಒಂದು ಬೃಹತ್ ಮಹಾನಗರ ಪಾಲಿಕೆ. ಟೋಟಲ್ ಎಷ್ಟು 11. ಯಾವ್ಯಾವ ಉದ್ರದಾಗ ಅವ ಅಂತ ಕೇಳ್ತಾನೆ. ಕಲಬುರ್ಗಿದಾಗದ, ವಿಜಯಪುರ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ತುಮಕೂರು, ಮೈಸೂರು, ಹಾಗೆ ಬೆಂಗಳೂರು ನಗರ. ಇದು ನೆನ್ಪಿಡ್ಬೇಕು. ಮ್ಯಾಪ್ ಇರೋದ್ರಲಿಂತ ಏನಾಗ್ತದೆ, ನೀವು ಈಸಿಯಾಗಿ ಭಾಳಷ್ಟು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿಲ್ ಗೆಟ್ ಅ ಲಾಟ್ ಆಫ್ ಹೆಲ್ಪ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾಪ್ ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್ಸ್ ಎದ್ರೊಳಗೆ ಬರ್ತಾವಪ್ಪ ಅಂತಂದ್ರೆ ಕರ್ನಾಟಕ ಮ್ಯಾಪಿಂದು ನೇಬರಿಂಗ್ ಸ್ಟೇಟ್ಸ್ ಯಾವುವ, ಬಾರ್ಡರ್ ಶೇರಿಂಗ್ ಡಿಸ್ಟಿಕ್ಸ್ ಯಾವುವ, ಎನ್ಕ್ಲೇವ್ಸ್ ಯಾವುವು, ಎಕ್ಸ್ಕ್ಲೇವ್ಸ್ ಯಾವುವು, ಮತ್ತು ನಮ್ಮದು ನಾರ್ತಿಂದು ತುತ್ತ ತುದಿ ಯಾವುದು, ಸೌತಿಂದು, ಈಸ್ಟಿಂದು, ವೆಸ್ಟಿಂದು ತುತ್ತ ತುದಿ ಯಾವುದು, ಅವೆಲ್ಲ ಎಕ್ಸಾಮ್ದಾಗ ಜನರಲಾಗಿ ಕೇಳ್ತಾರೆ. ಸೊ ಫಸ್ಟ್ ನಾವೇನು ಮಾಡೋಣ, ಇದು ಕರ್ನಾಟಕ ಗೊತ್ತಾಯ್ತಾ, ಇದು ನಿಮಗೆ ಕರ್ನಾಟಕ ಕಾಣಿಸ್ಲತ್ತದ. ಕರ್ನಾಟಕ ಎಲ್ಲಿ ಬರ್ತದ, ಇಂಡಿಯಾದು ಸೌತರ್ನ್ ಪಾರ್ಟ್ ಆಫ್ ಇಂಡಿಯಾದಾಗ ಏನು ಬರ್ತದೆ, ಕರ್ನಾಟಕ ಬರ್ತದೆ. ಸೊ ಇದ್ರ ವೆಸ್ಟ್ ಸೈಡ್ ಏನು ಬರ್ತದೆ, ಅರೇಬಿಯನ್ ಸೀ ಕೂಡ ಕಾಣಿಸ್ತದೆ. ನಾವು ಯಾವ್ಯಾವ ಸ್ಟೇಟ್ ಜೊತೆ ಬಾರ್ಡರ್ ಹಂಚ್ಕೊಂಡಿದ್ದೇವೆ ಫಸ್ಟ್ ನೋಡ್ರಿ. ಮಹಾರಾಷ್ಟ್ರ ಜೊತೆ ಹಂಚ್ಕೊಂಡಿದ್ದೆವು, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ತಮಿಳ್ನಾಡು. ಈಗ ಹಾಗೆ ಇನ್ನೂ ನಮ್ದು ಏನಿವಪ್ಪ ಅಂತಂದ್ರೆ 2 ಎಕ್ಸ್ಕ್ಲೇವ್ ಇದೆವು. ಎಕ್ಸ್ಕ್ಲೇವ್ ಅಂತಂದ್ರೆ ಏನು ನಿಮ್ಗೆ ಗೊತ್ತಿರಬೇಕಂತಂದ್ರೆ ಇದು ಇಲ್ಲ ಅದ ನೋಡ್ರಿ, ಯಾವುದು ಮುಖೇಡ್ ಮತ್ತು ದಾಮ್ನೆ. ಮುಖೇಡ್ ಮತ್ತು ದಾಮ್ನೆ ಹೆಂಗವ ನೋಡ್ರಿ, ಟೋಟಲ್ ಎಲ್ಲ ಆಜುಬಾಜು ಎಲ್ಲ ಮಹಾರಾಷ್ಟ್ರ ಕವರ್ ಮಾಡ್ಯದ. ಬಟ್ ಇದು ಒಂದೇ ಸರ್ಟನ್ ಲ್ಯಾಂಡ್ ಪಾರ್ಟ್ ಏನದ ಅಂತಂದ್ರೆ ಕರ್ನಾಟಕದ. ಅದಕ್ಕೆ ಸುತ್ತಮುತ್ತ ಬೇರೆ ಸ್ಟೇಟಿಂದು ಏರಿಯಾ ಇರ್ತದೆ, ಇಲ್ಲಿ ಒಳಗೆ ಏನಿರ್ತದೆ ಒಂದು ನಮ್ಮ ಕರ್ನಾಟಕದ ಇರ್ತದೆ. ಅದಕ್ಕೆ ಏನಂತಾರೆ, ಎಕ್ಸ್ಕ್ಲೇವ್ ಅಂತಾರೆ. ಎಕ್ಸ್ಕ್ಲೇವ್ ಯಾವುದು, ಬೀದರ್ನ ಮುಖೇಡ್ ಮತ್ತು ಬೆಳಗಾವಿಯ ದಾಮ್ನೆ. ಹಾಗೆ ಎನ್ಕ್ಲೇವ್ ಅಂತ ಬರ್ತದೆ, ಒಂದು ಪೆನಿ ಎನ್ಕ್ಲೇವ್. ಎನ್ಕ್ಲೇವ್ ಅಪ್ಪ ಅಂತಂದ್ರೆ ಏನು, 3 ಸೈಡಿಂದ ಏನು ಮಾಡೋದು ನೋಡ್ರಿ, ಬೇರೆ ಸ್ಟೇಟ್ ಸುತ್ತುವರಿಸಿದೆ. ಅದು ಯಾವ್ದು ಬರ್ತದಪ್ಪ ಅಂತಂದ್ರೆ ತುಮಕೂರಿನ ಪಾವಗಡ. ಯಾವುದು, ತುಮಕೂರಿನ ಪಾವಗಡ. ಇಷ್ಟು ಗೊತ್ತಾಯ್ತಾ. ಈಗ ನೆಕ್ಸ್ಟ್ ನಿಮಗೆ ಏನು ಗೊತ್ತಾಗಬೇಕು, ತೆಲಂಗಾಣ ಜೊತೆ ಯಾವ್ಯಾವ ಬಾರ್ಡರ್ ಶೇರ್ ಮಾಡ್ತದೆ, ಯಾವ್ದು ಮಾಡ್ತದೆ, ಬೀದರ್ ಮಾಡ್ತಾಯಿದೆ, ಕಲಬುರ್ಗಿ, ಯಾದಗಿರಿ ಮತ್ತು ರಾಯಚೂರು. ಆಮೇಲೆ ಆಂಧ್ರ ಪ್ರದೇಶ ಯಾವ್ಯಾವ್ದ ನೋಡ್ರಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಹಾಗೆ ಕೋಲಾರ. ಹಾಗೆ ತಮಿಳ್ನಾಡು ಯಾವುದು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮತ್ತು ರಾಮನಗರ್ ಮತ್ತು ಚಾಮರಾಜನಗರ. ಕೇರಳಕ್ಕೆ ಯಾವುದು, ಚಾಮರಾಜನಗರ್, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ. ಓಕೆ, ನೆಕ್ಸ್ಟ್ ಬರ್ರಿ ಗೋವಾಕ್ಕೆ ಯಾವ್ದು ಬರ್ತದೆ, ಬೆಳಗಾವಿ ಮತ್ತು ಉತ್ತರ ಕನ್ನಡ. ಮಹಾರಾಷ್ಟ್ರ ಬೀದರ್, ಕಲಬುರ್ಗಿ, ವಿಜಯಪುರ, ಬೆಳಗಾವಿ. ಸೊ ಇವೆಲ್ಲ ನಿಮಗೆ ನೆನಪು ಇರಬೇಕು. ಏನಿಲ್ಲ, ನೀವು ಒಂದು 3-4 ಸಾರಿ ಹೋದ್ರಿ ಅಪ್ಪ ಅಂತಂದರೆ 100% ಯು ವಿಲ್ ಗೆಟ್ ಪರ್ಫೆಕ್ಟ್ ಇನ್ ದಿಸ್ ಒನ್. ಮತ್ತು ನಮ್ಮ ಕರ್ನಾಟಕದ ನಾರ್ತಿಗೆ ಯಾವ್ದು ಬರ್ತದೆ, ಸೌತಿಗೆ ಯಾವ್ದು ಬರ್ತದೆ, ಈಸ್ಟಿಗೆ ವೆಸ್ಟಿಗೆ ಇವೇನವ ನೋಡ್ರಿ. ಆ್ಯಸ್ ಇಟ್ ಈಸ್ NCERT ಟೆಕ್ಸ್ಟ್ ಬುಕ್ಸ್ದಾಗ ಏನವ ನಮ್ಮ ಕರ್ನಾಟಕದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅದೇ ರೀತಿ ಅದೇ ಡಾಟಾ ಇದೆ ಇದರಲ್ಲಿ, ಒಂದು ಬೇರೆದಿಲ್ಲ. 100% ಅಥೆಂಟಿಕ್ ಇದೆ ಡಾಟಾ. ನಾರ್ತ್ದಾಗ ಯಾವ್ದು ಬರ್ತದೆ ನಮ್ಗೆ, ಮಹಾರಾಷ್ಟ್ರ. ಸೌತ್ನಾಗ ತಮಿಳ್ನಾಡು, ಪೂರ್ವದಲ್ಲಿ ಆಂಧ್ರ ಪ್ರದೇಶ್, ವೆಸ್ಟ್ ಸೈಡ್ ಅರೇಬಿಯನ್ ಸಿ, ಮತ್ತು ನಾರ್ತ್ ಈಸ್ಟ್ನಾಗ ಯಾವುದು, ತೆಲಂಗಾಣ. ನಾರ್ತ್ ಈಸ್ಟ್ದಾಗ ತೆಲಂಗಾಣ ಆಯಿತು. ಆಮೇಲೆ ಸೌತ್ ವೆಸ್ಟ್ನಾಗ ಯಾವ್ದು ಸೌತ್ ಈಸ್ಟ್ನಾಗ ಯಾವ್ದು ಬರ್ತದೆ, ತಮಿಳ್ನಾಡು. ಸೌತ್ ವೆಸ್ಟ್ನಾಗ ಕೇರಳ.
ಆಮೇಲೆ ನಾರ್ತ್ ವೆಸ್ಟ್ನಾಗ ಗೋವಾ ಬರ್ತದೆ. ಇದು ನಿಮಗೆ ನೆನಪಿರಬೇಕು. ಮತ್ತು ಹಾಗೆ ನಮ್ಮ ಕರ್ನಾಟಕ ಮ್ಯಾಪ್ ಇಲ್ಲದ ಇಲ್ಲ. ಇದು ನಾರ್ತ್ ಟು ಸೌತ್ ಡಿಸ್ಟನ್ಸ್ ಮತ್ತು ಈಸ್ಟ್ ಟು ವೆಸ್ಟ್ ಡಿಸ್ಟನ್ಸ್ ನಿಮಗೆ ಗೊತ್ತಿರಬೇಕು. ಮತ್ತು ಯಾವುದು ಜಿಲ್ಲೆ ಅಥವಾ ಯಾವುದು ತಾಲೂಕು ಏನು ಬರ್ತದ ಲಾಸ್ಟ್ ಪಾಯಿಂಟ್ ಯಾವುದು, ನಮ್ಮ ನಾರ್ತ್ ಉತ್ತರದ ಕರ್ನಾಟಕದ ಉತ್ತರ ಭಾಗದ ತುತ್ತ ತುದಿ ಯಾವುದು, ಬೀದರ್ ಜಿಲ್ಲೆಯ ಔರಾದ್. ಯಾವುದು ಔರಾದ್. ಹಾಗೆ ಸೌತಿಂದ ಯಾವುದು, ಚಾಮರಾಜನಗರದ ಗುಡ್ಲುಪೇಟೆ ತಾಲೂಕು. ಆಮೇಲೆ ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಈಸ್ಟ್ ಸೈಡ್, ವೆಸ್ಟ್ ಸೈಡ್ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಓಕೆ, ಇದೊಂದು ನೆನಪಿರ್ಬೇಕು ನಿಮಗೆ. ನೀವು ಮೇಲಿಂದ ಕೆಳಗೆ ಬರ್ತೀರಪ್ಪ ಅಂತಂದರೆ 750 ಕಿಲೋಮೀಟರ್ಸ್. ಆಮೇಲೆ ಈಸ್ಟ್ಲಿಂದ ವೆಸ್ಟ್ ಹೋಗ್ತೀರಪ್ಪ ಅಂತಂದರೆ 400 ಕಿಲೋಮೀಟರ್ಸ್. ಸೊ 400 ಕಿಲೋಮೀಟರ್ಸ್ ಆ್ಯಂಡ್ 750 ಕಿಲೋಮೀಟರ್ಸ್ ನೆನಪಿಡ್ರಿ. ಹಾಗೆ ನೀವು ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಕೂಡ ನೆನಪಿರ್ಬೇಕು. ಲ್ಯಾಟಿಟ್ಯೂಡ್ ಏನಿದೆ ನಮ್ಮದು 74.12 ಇಂದ 78.40ವರೆಗೂ. ಹಾಗೆ ಲಾಂಗಿಟ್ಯೂಡ್ ಎಷ್ಟು 11.31 ಟು 18.45. ಸೊ ನೆಕ್ಸ್ಟ್ ಕಮ್ ಟು ದ ಫಿಸಿಕಲ್ ಡಿವಿಷನ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕದ ಭೂಸ್ವರೂಪಗಳು. ಫಸ್ಟ್ ಸ್ಟೇಟ್ಮೆಂಟ್ಸ್ನ ಹಿಂಗೆ ಕೊಡ್ತಾನೆ. ಹೌ ಮೆನಿ ಟೈಪ್ಸ್ ಆಫ್ ಫಿಸಿಕಲ್ ಡಿವಿಷನ್ಸ್ ಆರ್ ಮೇಡ್ ಇನ್ ದ ಕರ್ನಾಟಕದಾಗ ಭೂ ಸ್ವರೂಪದಾಗ ಎಷ್ಟು ವಿಭಾಗಗಳು ಅಂತ ಕೇಳ್ತಾನೆ. ಕೊಡ್ತಾನೆ 1 3 4 5 6 ಇವು ಸ್ಟೇಟ್ಮೆಂಟ್ ವೈಸ್ನಾಗ ಬರ್ತಾವೆ, ಸಿಂಗಲ್ ಕ್ವಶನ್ ಬರಲ್ಲ. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಹಂಗೆ ಬರ್ತಾವೆ. ಸ್ಟೇಟ್ಮೆಂಟ್ 1ದಾಗ ಈ ಟೈಪ್ ಕೊಡ್ತಾನೆ, 3 ಭಾಗಗಳು 4 ಭಾಗಗಳು ಅಂತ. ಸೊ ಅದು ಗೊತ್ತಿರಬೇಕು ನಿಮಗೆ. ಕರ್ನಾಟಕದ ಭೂಸ್ವರೂಪಗಳು ಯಾವ್ದ್ಯಾವುದು ನಿಮಗೆ, ಒಂದು ಕೋಸ್ಟಲ್, ಒಂದು ವೆಸ್ಟರ್ನ್ ಘಾಟ, ಇನ್ನೊಂದು ಮೈದಾನಗಳು. ಕೋಸ್ಟಲ್ಸ್ ಅಂದರೆ ಕರಾವಳಿ ಮೈದಾನ, ಮಲೆನಾಡು, ವೆಸ್ಟರ್ನ್ ಘಾಟ್ಸ್ ಅಂತೇವೆ ಅಥವಾ ಸಹ್ಯಾದ್ರಿ ಅಂತೇವೆ. ಮೈದಾನಗಳು ಅಥವಾ ಬಯಲು ಸೀಮೆದಾಗ ಯಾವುದು, ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಸೊ ನಾವು 3 ಮಾಡಿದ್ದೇವಲ್ಲ, 3 ನೋಡಿರಿ. ದಿಸ್ ಈಸ್ ದ ಕರಾವಳಿ ರೀಜನ್. ಕರಾವಳಿ ರೀಜನ್ನಾಗ ಯಾವ್ಯಾವ ಬರ್ತಾವೆ ನೋಡಿರಿ. ನಿಮಗೆ ಉತ್ತರ ಕನ್ನಡ ಉಂಟದ, ಉಡುಪಿ ಉಂಟದ, ದಕ್ಷಿಣ ಕನ್ನಡ ಉಂಟದ. ಇದೇ ಥರ ವೆಸ್ಟರ್ನ್ ಘಾಟ್ಸ್ ಅಥವಾ ಸಹ್ಯಾದ್ರಿ. ಆಮೇಲೆ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ. ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಅಂತ ನಾವು ಹ್ಯಾಂಗೆ ಡಿವೈಡ್ ಮಾಡ್ತೇವೆ ಅಂತಂದ್ರೆ, ತುಂಗಭದ್ರಾ ಏನು ನದಿ ಹರಿತದಲ್ಲ ಅದ್ರ ಮೇಲಿನ ಪಾರ್ಟ್ ಉತ್ತರ ಮೈದಾನ ಅಂತೇವೆ, ಕೆಳಗಿನ ಪಾರ್ಟ್ ದಕ್ಷಿಣ ಮೈದಾನ ಅಂತ ಕರಿತೇವೆ. ಗಾಟ್ ಇಟ್? ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ಬರ್ರಿ ಕರಾವಳಿ ಮೀನ್ಸ್ ಕೋಸ್ಟಲ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕದ ಕೋಸ್ಟಲ್ ಡಿಸ್ಟಿಕ್ಸ್ ಯಾವ್ಯಾವು? ಒಂದು ಉತ್ತರ ಕನ್ನಡ ಮೇಲ್ ಬರ್ತದೆ, ಆಮೇಲೆ ಉಡುಪಿ, ಆಮೇಲೆ ದಕ್ಷಿಣ ಕನ್ನಡ. ನಾವು ದಕ್ಷಿಣ ಕನ್ನಡಕ್ಕೆ ಮಂಗಳೂರು ಅಂತಲೂ ಕರಿತೇವೆ, ಉತ್ತರ ಕನ್ನಡ ಕಾರವಾರ ಅಂತ ಭೀ ಕರೀತಾರೆ ಜನರಲಿ. ನೆಕ್ಸ್ಟ್ ನಿಮಗೆ ಏನು ನೆನಪಿರಬೇಕು ಇದ್ರೊಳಗಪ್ಪ ಅಂತಂದ್ರೆ ಅದ್ರ ಪೊಸಿಷನ್ ನೆನಪಿರ್ಬೇಕು. ಪೊಸಿಷನ್ ಏನು ಬರ್ತದೆ, ಕರಾವಳಿ ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಅಂದರೆ ವೆಸ್ಟರ್ನ್ ಘಾಟ್ಸಿಂದ ವೆಸ್ಟ್ ಸೈಡ್ ಬರ್ತದೆ. ಸ್ಟೇಟ್ಮೆಂಟ್ ವೈಸ್ ಕೊಡ್ತಾನೆ. ಇದು ಅರೇಬಿಯನ್ ಸಿ ಮತ್ತು ಮಲೆನಾಡು ಪ್ರದೇಶದ ನಡುವೆ ಇದೆ. ಅಥವಾ ನೀವು ಇನ್ನೊಂದೇನು ಭೀ ಹೇಳ್ಬೋದು, ವೆಸ್ಟರ್ನ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತಲೂ ಹೇಳ್ಬೋದು. ಅವ ಏನು ಹೇಳತ್ತಾನೆ, ಅರೇಬಿಯನ್ ಸಿ ಅದ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅದ, ಎರಡರ ನಡುವೆ ಕರಾವಳಿ ಅದ. ಓಕೆ, ನೆಕ್ಸ್ಟ್ ಉತ್ತರದಿಂದ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗ್ತದೆ ಕರಾವಳಿ ನಮ್ದಪ್ಪ ಅಂತಂದರೆ, ಉತ್ತರದ ಕಾರವಾರದಿಂದ ದಕ್ಷಿಣದ ಮಂಗಳೂರು. ಇಲ್ಲಿ ಕಾರವಾರಲಿಂತ ಎಲ್ಲ ಸ್ಟಾರ್ಟ್ ಆಗಿ ಮಂಗಳೂರು ತನ ಅದ ನಮ್ಮದು. ಟೋಟಲ್ ಲೆಂತ್ ಆಫ್ ಇದು ಕೇಳ್ತಾನೆ ನೋಡ್ರಿ. ಟೋಟಲ್ ಲೆಂತ್ ಆಫ್ ಕರಾವಳಿ ನಮ್ದು ಕೋಸ್ಟಲ್ ಲೆಂತ್ ಎಷ್ಟು, 320 ಕಿಲೋಮೀಟರ್ಸ್. ಅದ್ರ ಜನರಲಿ ವಿಡ್ತ್ ಎಷ್ಟದ ಅಂತಂದ್ರೆ 12 to 64 ಮೀಟ್ರ್ ಅದ. ಇದು ಕೇಳಲ್ಲ ಹೆಚ್ಚಿಗೆ. ಇದು ಹ್ಯಾಂಗೆ ಕೇಳ್ತಾನಂತ ಗೊತ್ತು ನಿಮಗೆ, ಲೆಂತ್ ಕೇಳ್ತಾನೆ. ಫಸ್ಟ್ ಕ್ವಶನ್ ಈಸ್ ಲೆಂತ್ ಎಷ್ಟಿದೆ ಅಂತ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾನಪ್ಪ ಅಂತಂದ್ರೆ, ಇದೇನು ವಿಡ್ತ್ ಅದ ನೋಡ್ರಿ, ವಿಡ್ತ್ ಹ್ಯಾಂಗೆ ಆಗ್ಯದ ಅಂದ್ರೆ 12 to 64 ಅಂತ ಕೇಳಲ್ಲ, ಹಿಂಗೆ ಕೇಳ್ತಾನವ. ದಕ್ಷಿಣ ಕಡೆ ಹೋದಂಗೆ ಏನದ ನಮ್ಮದು ಕೋಸ್ಟಲ್ ಲೆಂತ್ ಹೆಚ್ಚಿಗೆ ಆಗ್ತದೆ. ಉತ್ತರ ಕಡೆ ನ್ಯಾರೋ ಅದ, ತಿಳಿತಾ? ಈ ಕಡೆ ನ್ಯಾರೋ ಅದ, ಈ ಕಡೆ ಬರ್ತಾ ಏನದ ವೈಡ್ ಅದ. ಇದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನು, ದಕ್ಷಿಣದ ಕಡೆ ಕರಾವಳಿಯು ಅಗಲವಾಗಿದ್ದು ಉತ್ತರದ ಕಡೆ ಹೋದಾಗ ವಿಡ್ತ್ ಚಿಕ್ಕದಾಗುತ್ತದೆ ಮತ್ತು ದಕ್ಷಿಣದಿಂದ ಉತ್ತರದ ಕಡೆ ಇಳಿಜಾರಿನಿಂದ ಕೂಡಿದೆ. ನಿಮಗೆ ಗೊತ್ತಾಯಿತು. ಇಲ್ಲಿಂದ ಇಲ್ಲಿತನ ಹೋಗ್ಬೇಕಿತ್ತಪ್ಪ ಅಂತಂದ್ರೆ ವಿಡ್ತ್ ಹೆಚ್ಚಿಗೂ ಆಲತ್ತದ. ಮತ್ತು ನೀವೇನ್ರೇ ಸೌತ್ಲಿಂತ ನಾರ್ತಿ ಕಡೆ ಹೋಲತ್ತೀರಂತಿಕೋ, ಅವಾಗ ಏನಾಗ್ತದೆ, ಇಳಿಜಾರದ. ತಿಳಿತಾ? ನೆನ್ಪಿಡ್ರಿ, ಸೌತ್ ಟು ನಾರ್ತ್ ಹೋಲಕ್ತಿತ್ತೇವೆ ಅಂತಂದ್ರೆ ನಿಮಗೇನಾಗ್ತದೆ, ನ್ಯಾರೋ ಹಾಕೋದು ಬರ್ತದೆ. ಫಸ್ಟ್ ಪಾಯಿಂಟ್ ನ್ಯಾರೋ ಆಗ್ತದೆ. ಸೌತ್ಲಿಂದ ನೀವು ನಾರ್ತಿಗೆ ಹೋಲತ್ತಾರೆ. ನೆಕ್ಸ್ಟ್ ಏನಾಗ್ತದೆ,
ಇಳಿಜಾರು ಪ್ರದೇಶ, ಇಲ್ಲಿ ಹೆಚ್ಚಿಗೆ ಗುಡ್ಡ ಅಂದ್ರೆ ಹೆಚ್ಚಿಗೆ ಹೈಟ್ನಾಗದ. ಇದು ಎಮ್ ಎಸ್ ಎಲ್ ಲೆವೆಲ್ಗಿಂತಲೂ, ಇದು ಎಮ್ ಎಸ್ ಎಲ್ ಲೆವೆಲ್ಗಿಂತಲೂ ಕಡಿಮೆ ಅದ. ಸೊ ಇದು 2 ಪಾಯಿಂಟ್ ನೆನಪಿಡಬೇಕು. ಓಕೆ, ನೆಕ್ಸ್ಟ್ ಏನು ಪಾಯಿಂಟಪ್ಪ ಅಂತಂದರೆ, ಕರಾವಳಿಯು ಕಡಲ ಕೊರೆತದಿಂದ ಉಂಟಾಗಿದ್ದು ಹಲವು ನದಿಗಳು ಕರಾವಳಿಯಲ್ಲಿ ರಭಸವಾಗಿ ಹರಿದು ಸಮುದ್ರ ಸೇರಿಕೊಳ್ಳುತ್ತವೆ. ಹೌದು, ಏನಾಗ್ತದೆ ನಿಮ್ಗೆ ಲಾಸ್ಟಿಗೆ ನಿಮ್ಮದು ನದಿ ಏನಾಗಬೇಕು, ಎಂಡ್ ಆಗಬೇಕು ಎಲ್ಲಿ, ಅದು ಕರಾವಳಿ ಮೂಲಕ ಹೋಗಿ ಸಮುದ್ರ ಸೇರಬೇಕು. ಈ ನದಿಗಳು ನದಿ ಮುಖಜ ಭೂಮಿಯನ್ನು ಉಂಟು ಮಾಡುವುದಿಲ್ಲ. ಅಂತಂದ್ರೆ ಏನು, ಎಶ್ಚುರಿ ಫಾರ್ಮ್ ಆಗಲ್ಲ. ವೆಸ್ಟರ್ನ್ ಸೈಡ್ ಜನರಲಿ ಇಂಡಿಯಾದ ಏನು ಅದಲ್ಲ ಪಾರ್ಟ, ವೆಸ್ಟರ್ನ್ ಸೈಡ ಎಶ್ಚುರಿ ಫಾರ್ಮ್ ಆಗಲ್ಲ. ಇಲ್ಲೆಲ್ಲ ಡೆಲ್ಟಾಸ್ ಫಾರ್ಮ್ ಆಗ್ತವೆ, ಈ ಕಡೆಲ್ಲ ಎಶ್ಚುರೀಸ್ ಆಗ್ತವೆ, ಆ ಥರ. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂತಂದ್ರೆ ನವಮಂಗಳೂರು. ಇದಕ್ಕೇನಂತೇನೋ ಗೇಟ್ವೇ ಆಫ್ ಕರ್ನಾಟಕ. ನೆಕ್ಸ್ಟ್ ಬಂದುಬಿಟ್ಟು ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಏಕೈಕ ಕರ್ನಾಟಕದ ಬಂದರು ಯಾವುದು ಅಪ್ಪ ಅಂತಂದರೆ ಬೇಲಿಕೇರೆ ಬಂದರು. ಯಾವುದು? ಬೇಲಿಕೇರೆ ಬಂದರು. ಇದ್ರದ್ದು ಎದಕ್ಕೆ ಮಾಡಿರಪ್ಪ ಅಂತಂದರೆ, ಇದು ಸಾಗರಮಾಲಾ ಯೋಜನೆ ಯಾವಾಗ ಸ್ಟಾರ್ಟ್ ಮಾಡಿರು? 2015 ಸ್ಟಾರ್ಟ್ ಮಾಡಿರು. ಏನಂತಂದರೆ ಟು ಡೆವಲಪ್ ದ ಪೋರ್ಟ್ಸ್. ನೆಕ್ಸ್ಟ್, ಕರಾವಳಿ ಜನರ ಮುಖ್ಯ ವೃತ್ತಿ ಯಾವುದಪ್ಪ ಅಂತಂದರೆ ಮೀನುಗಾರಿಕೆ. ಮೀನ್ದು ಬಂದರುಗಳು ಪೋರ್ಟ್ಸ್ ಯಾವ್ಯಾವಪ್ಪ ಅಂತಂದ್ರೆ ಭಟ್ಕಳ, ಮಳಪೆ, ಕಾರವಾರ, ಕುಮಟಾ, ಬೇಲಿಕೇರೆ ಮತ್ತು ಹೊನ್ನಾವರ. ನಾವೇನು ಹೇಳತ್ತೀನಿ ನೋಡ್ರಿ, ನಿಮ್ಗೆ ಒಂದೊಂದು ಪಾಯಿಂಟ್ ಕೂಡ ನಿಮ್ಗೆ ಗೊತ್ತಿರಬೇಕಾಗಿವೆ ಹೇಳತ್ತೀನಿ, ಅನ್ನೆಸೆಸರಿ ಯಾವುದೂ ಪಾಯಿಂಟ್ಸ್ ಇಲ್ಲ. ಸೊ ಎಲ್ಲ ನೀವು ನೆನ್ಪಿಟ್ಕೋರಿ. ನೆಕ್ಸ್ಟ್, ಸಮುದ್ರ ತೀರಗಳು. ಇದು ಹೆಂಗೆ ಕೇಳ್ತಾನಪ್ಪ ಅಂತಂದ್ರೆ ಕೊಟ್ಬಿಡ್ತಾನೆ ಆಪ್ಷನ್ಸ್ನ, ಮ್ಯಾಚ್ ದ ಫಾಲೋಯಿಂಗ್ದ. ಈ ಕಡೆ ಪ್ಲೇಸ್ ಕೊಡ್ತಾನೆ, ಈ ಕಡೆ ಡಿಸ್ಟಿಕ್ಸ್ ಕೊಟ್ಬಿಡ್ತಾನೆ. ನಿಮಗೆ ಕೇಳ್ತಾನೆ ನಿಮಗೆ ಸೋಮೇಶ್ವರ ಎಲ್ಲದ, ಉಡುಪಿ, ದಕ್ಷಿಣ ಕನ್ನಡ, ಹಂಗೆ ಕೊಟ್ಬಿಡ್ತಾನೆ. ಅದಕ್ಕಿದು ಎಲ್ಲ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಸೋಮೇಶ್ವರ, ಉಲ್ಲಾಳ, ಪಣಂಬೂರ್ ಇವೆಲ್ಲ ಯಾವುದಪ್ಪ ಅಂತಂದ್ರೆ ಮಂಗಳೂರಿನಾಗ ಬರ್ತಾವೆ, ಕೋಸ್ಟಲ್. ಅದೇ ಮಲ್ಪೆ, ಮರವಂತೆ, ಪಡುಬಿದ್ರಿ ಇದ್ಯಾವುದು ಉಡುಪಿನಾಗ ಬರ್ತದೆ. ಎಲ್ಲಿ? ಉಡುಪಿನಾಗ ಬರ್ತದೆ. ಇದ್ರೊಳಗೆ ಇನ್ನೊಂದು ಯಾವುದು ನಿಮ್ಗೆ ಇದು ನೆನಪಿಟ್ಟು, ಪಡುಬಿದ್ರಿ ಬೀಚ್. ಇದೇನಿದು? ಬ್ಲೂ ಫ್ಲ್ಯಾಗ್ ಬೀಚ್. ಇಂಡಿಯಾದಾಗ ಸ್ವಲ್ಪ ಬ್ಲೂ ಫ್ಲ್ಯಾಗ್ ಬೀಚ್ ಅವ. ಎಷ್ಟವ? ಅರೌಂಡ್ 12 ಅನ್ಕೋತೀನಿ, ಒಂದು ಟೈಮ್ ಚೆಕ್ ಮಾಡಿರಿ. ಸೊ ನಮ್ಮ ಕರ್ನಾಟಕದಾಗ 2 ಬರ್ತಾವೆ. ಯಾವುದು? ಒಂದು ಪಡುಬಿದ್ರಿ ಒಂದು ಬರ್ತದೆ, ಇನ್ನೊಂದು ಕಾಸರಗೋಡು ಒಂದು. ಓಕೆ, ನೆಕ್ಸ್ಟ್ ಒನ್ ಈಸ್ ಕರ್ನಾಟಕದ ಕರಾವಳಿಯನ್ನು ಕೆನರಾ ಕರಾವಳಿ ಅಥವಾ ಮ್ಯಾಕ್ರಲ್ ಕರಾವಳಿ ಅಂತ ಕೂಡ ಕರೀತಾರೆ. ನಮ್ಮ ಕೋಸ್ಟಿಂದ ಅದಕ್ಕೆ ಕೆನರಾ ಕೋಸ್ಟ್ನು ಅಂತೇವೆ ಅಥವಾ ಮ್ಯಾಕ್ರಲ್ ಕೋಸ್ಟ್ನು ಅಂತ ಕರಿತೇವೆ. ಇದು ಎದಕ್ಕೆ ಮ್ಯಾಕ್ರಲ್ ಎದಕ್ಕೆ ಹೆಸರು ಬತ್ತಪ್ಪ ಅಂತಂದ್ರೆ ಅದೊಂದು ಮೀನಿಂದು ತಳಿ ಅದ, ಅದ್ರ ಸಲಿಂದ ಹೆಸರು ಬಂದಿದೆ. ನೆಕ್ಸ್ಟ್, ನಿಮ್ಮ 3 ಡಿಸ್ಟಿಕ್ಸ್ ಯಾವ್ಯಾವ ಗೊತ್ತೋ? ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಉತ್ತರ ಕನ್ನಡದಾಗ ಏನಾಗ್ತದಪ್ಪ ನಿಮ್ಗೆ ಎದಕ್ಕೆ ಫೇಮಸ್ ಅವ ಡಿಸ್ಟಿಕ್ ಅಪ್ಪ ಅಂತಂದರೆ, ಉತ್ತರ ಕನ್ನಡದಾಗ ಏನಪ್ಪ ಅಂತಂದರೆ ಜಲಪಾತಗಳ ತವರೂರು. ಅಂದ್ರೆ ಹೆಚ್ಚಿಗೆ ನಂಬರ್ ಆಫ್ ಫಾಲ್ಸ್ ಎಲ್ಲಿ ಕಂಡು ಬರ್ತಾವ ಅಂತಂದರೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡದಾಗ ಕಂಡು ಬರ್ತಾವೆ. ಮತ್ತು ಇದು ಏನು ಉತ್ತರ ಕರಾವಳಿ ಅದ ನಮ್ಮದು, ಅದಕ್ಕೇನಂತೇವೆ ನಾವು ಸರ್ ರವೀಂದ್ರ ಟ್ಯಾಗೋರ್ ಕರಾವಳಿ ಅಂತ ಕರೀತಾರೆ. ಇದಕ್ಕೇನು ಕಾರವಾರ ಕರಾವಳಿ. ಉತ್ತರ ಕನ್ನಡದ ಕರಾವಳಿ ಅಂದ್ರೇನು? ಕಾರವಾರದ ಏನು ಕೋಸ್ಟ್ ಅದ ನೋಡಿ, ಕಾರವಾರ ಕೋಸ್ಟಲ್ ರೀಜನ್, ಅದಕ್ಕೇನಂತಾರೆ ಸರ್ ರವೀಂದ್ರನಾಥ್ ಟ್ಯಾಗೋರ್ ಕೋಸ್ಟ್. ನೆಕ್ಸ್ಟ್, ಉಡುಪಿ ಎದಕ್ಕೆ ಫೇಮಸ್ ಅಪ್ಪ ಅಂತಂದರೆ ಮ್ಯಾಂಗ್ರೂವ್ ಸರಣ್ಯ ಕಂಡು ಬರ್ತವೆ ಇಲ್ಲಿ. ಎಲ್ಲಿ? ಸ್ಪೆಷಲಿ ಕುಂದಾಪುರ್ನಾಗ. ನೆಕ್ಸ್ಟ್, ದಕ್ಷಿಣ ಕನ್ನಡ ಅಪ್ಪ ಅಂತಂದ್ರೆ ಬ್ಯಾಂಕ್ಗಳ ತವರೂರು ಅಥವಾ ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರೀತಾರೆ. ನಿಮ್ಗೆ ಗೊತ್ತಿರ್ಬೇಕು, ಸಿಂಡಿಕೇಟ್ ಬ್ಯಾಂಕ, ಕೆನರಾ ಬ್ಯಾಂಕ ಎಲ್ಲ ಇಲ್ಲೇ ಹುಟ್ಟೆವು. ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಆಫ್ ಕರ್ನಾಟಕ. ಕೋಸ್ಟಲ್ ಅದ ಅಂತಂದ್ರೆ ಐಲ್ಯಾಂಡ್ನು ಅಲ್ಲೇ ಇರ್ತಾವೆ ನಿಯರ್ ಬೈ. ಅದರೊಳಗೆ ಯಾವ ಮೇಜರ್ 3 ಐಲ್ಯಾಂಡ್ ನೆನಪಿಡ್ಬೇಕು ನೀವು. ಒಂದು ಸೇಂಟ್ ಮೇರೀಸ್, ಒಂದು ಅಂಜು ದ್ವೀಪ, ಇನ್ನೊಂದು ನೇತ್ರಾಣಿ ದ್ವೀಪ. ಸೇಂಟ್ ಮೇರೀಸ್ ದ್ವೀಪ ಎಲ್ಲಿ ಕಂಡು ಬರ್ತದೆ? ಉಡುಪಿನಾಗ. ಅಂಜು ದ್ವೀಪ ಉತ್ತರ ಕನ್ನಡ, ನೇತ್ರಾಣಿ ದ್ವೀಪ ಉತ್ತರ ಕನ್ನಡ. ಸೇಂಟ್ ಮೇರೀಸ್ ದ್ವೀಪಕ್ಕೆ ಏನಂತಾರಪ್ಪ ಅಂತಂದ್ರೆ, ಇದು ಎಲ್ಲಿ ಬರ್ತದೆ ಗೊತ್ತು? ಮಲ್ಪೆ ಬೀಚ್ ಅದಲ್ಲ, ಮಲ್ಪೆ ಬೀಚ್ಲಿಂದ ಸ್ವಲ್ಪ ಬೋಟ್ ರೈಡಿಂಗ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋದ ಬಳಕ ನಿಮಗೆ ಇಲ್ಲಿ ಬರ್ತದೆ. ಅದೇನು ಸೇಂಟ್ ಮೇರೀಸ್ ದ್ವೀಪ. ಸೊ ಅದಕ್ಕೇನಂತೇವೆ ನಾವು ತೆನ್ಸಿಪಾರ್ ದ್ವೀಪ ಅಥವಾ ಕೊಕೊನಟ್ ದ್ವೀಪ ಅಂತ ಕೂಡ ಕರೀತಾರೆ. ಮತ್ತು ಇದು ಕರ್ನಾಟಕದ ಅತಿ ದೊಡ್ಡ ದ್ವೀಪ. ನೆಕ್ಸ್ಟ್, ಕರ್ನಾಟಕದ ಅತಿ ಸುಂದರ ದ್ವೀಪ ಅಂತಂದರೆ ಅಂಜು ದ್ವೀಪ. ನೆಕ್ಸ್ಟ್, ಇದು ಹಾರ್ಟ್ ಶೇಪ್ದಾಗ ಅದ, ಯಾವುದು? ನೇತ್ರಾಣಿ ದ್ವೀಪ. ಇದಕ್ಕೇನಂತಾರೆ ಪಿಜನ್ ಐಲ್ಯಾಂಡ್ ಕೂಡ ಅಂತಾರೆ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲೆಲ್ಲ ಸ್ಕೂಬಾ ಡೈವಿಂಗ್ಸ್ ಎಲ್ಲ ಫೇಮಸ್. ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಯಾರು ನೋಡಿರ್ತಿರೋ ಅವ್ರದ್ದು ಪಿಕ್ಚರ್, ಅವರು ಸ್ಕೂಬಾ ಡೈವಿಂಗ್ಸ್ ಇಲ್ಲೇ ಹೋಗಿರ್ತಾರೆ, ಅಲ್ಲಿ ನೇತ್ರಾಣಿ ದ್ವೀಪ.
ನಿಮ್ಮ ಕೋಸ್ಟಲ್ ಗೊತ್ತಾಯಿತು. ಈಗ ನೆಕ್ಸ್ಟ್ ಬರೋದು ವೆಸ್ಟರ್ನ್ ಘಾಟ್ಸ್. ಏನು ವೆಸ್ಟರ್ನ್ ಘಾಟ್ಸ್, ಇದೇನು ಮಾಡ್ತೀನಿ, ನೆಕ್ಸ್ಟ್ ಬರೋದು ನಿಮ್ಗೆ ವೆಸ್ಟರ್ನ್ ಘಾಟ್ಸ್. ಓಕೆ, ಇದೇನಿದು ವೆಸ್ಟರ್ನ್ ಘಾಟ್ಸ್. ಇದೇನು ಕಾಣಿಸ್ತದಲ್ಲ ನಿಮ್ಗೆ ರೀಜನು, ದಿಸ್ ಈಸ್ ದ ವೆಸ್ಟರ್ನ್ ಘಾಟ್ಸ್ ರೀಜನ್. ಓಕೆ, ಕಾಣಿಸ್ತಲ್ಲ. ಫಸ್ಟ್ ಪಾಯಿಂಟ್ ಈಸ್ ದೇ ಆರ್ ಲೊಕೇಟೆಡ್ ಬಿಟ್ವೀನ್ ಕರಾವಳಿ ಮತ್ತು ಮೈದಾನ. ಇದೇ ಎದುರು ನಡ್ಬರ್ಕದ, ಇದು ಮತ್ತು ಇದ್ರ ನಡ್ಬರ್ಕದ, ಮೈದಾನ ಪ್ರದೇಶ ಮತ್ತು ಕರಾವಳಿ ನಡ್ಬರ್ಕದ. ಮತ್ತು ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಕಡೆ ಸ್ಟೀಪ್ ಸ್ಲೋಪ್ ಇರ್ತದೆ ಮತ್ತು ಈಸ್ಟ್ ಕಡೆ ಜಂಟಲ್ ಸ್ಲೋಪ್ ಕಂಡು ಬರ್ತದೆ. ಅಂದ್ರೆ ಇದ್ರದ್ದು ವೆಸ್ಟರ್ನ್ ಘಾಟ್ಸ್ ಇಲ್ಲಿ ಗುಡ್ಡ ಅವ ಅಂತ ತಿಕ್ಕೋರಿ, ಇಲ್ಲಲ್ಲ ಗುಡ್ಡ ಇರ್ತಾವಿಲ್ಲ, ಇಲ್ಲಲ್ಲ. ಇಲ್ಲೇನು ಬರ್ತದೆ, ಸ್ಟೀಪ್ ಸ್ಲೋಪ್ ಅದ, ಸ್ಲೋಪ್ ಹಿಂಗದ. ಇಲ್ಲೇನದ ಜಂಟಲ್ ಸ್ಲೋಪ್ ಬರ್ತದೆ, ಜಂಟಲ್ ಸ್ಲೋಪ್. ಇಲ್ಲಿ ಸ್ಟೀಪ್ ಸ್ಲೋಪ್ ಬರ್ತದೆ, ಈ ಕಡೆ ಎಲ್ಲ ಇಂದ ಸ್ಟೀಪ್ ಸ್ಲೋಪ್ ಅದ, ಈ ಕಡೆ ಜಂಟಲ್ ಸ್ಲೋಪ್. ಮತ್ತು ಲೆಂತ್ ಕೇಳ್ತಾರೆ, ಇದ್ರದ್ದು ಲೆಂತ್ ಎಷ್ಟು, 650 ಕಿಲೋಮೀಟರ್ಸ್ ಲೆಂತ್. ನೆಕ್ಸ್ಟ್ ಆ್ಯಾವ್ರೇಜ್ ಎಲಿವೇಶನ್ ಎಷ್ಟು, 900 to 1500. ಇದೇನು ವಿಡ್ತ್ ಎಲಿವೇಶನ್ ಕೇಳಲ್ಲ, ಮೇಜರ್ಲಿ ಇಸ್ ದ ಲೆಂತ್. ನೆಕ್ಸ್ಟ್ ಎಷ್ಟು ರೈನ್ಫಾಲ್ ರಿಸೀವ್ ಮಾಡ್ತಪ್ಪ ಅಂತಂದ್ರೆ ಗ್ರೇಟರ್ ದ್ಯಾನ್ 200 ಸೆಂಟಿಮೀಟರ್ ರೈನ್ಫಾಲ್ ರಿಸೀವ್ ಮಾಡ್ತದೆ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ನೋಡ್ಲತ್ತಿದ್ದೀವಪ್ಪ ಅಂತಂದ್ರೆ ಅದರೊಳಗೆ ಹೈಯೆಸ್ಟ್ ಪೀಕ್ಸ್ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಕರ್ನಾಟಕದಾಗ. ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಪೀಕ್ಸ್ ಯಾವುವು, ಒಂದು ಮುಳ್ಳಯ್ಯನಗಿರಿ, ಇನ್ನೊಂದು ಬಾಬಾ ಬುಡನ್ಗಿರಿ, ಮತ್ತು ಕುದುರೆಮುಖ, ದೇವಿರಾಮನ ಗುಡ್ಡ, ರುದ್ರಗಿರಿ ಮತ್ತು ಪುಷ್ಪಗಿರಿ. ಇವು ಸೀರಿಯಲ್ ವೈಸೇ ನೆನಪಿರ್ಬೇಕು ನಿಮಗೆ. ಯಾಕೆ ಗೊತ್ತು, ಇದ್ರ ಹೈಟ್ ಪ್ರಕಾರನೇ ಅರೇಂಜ್ ಮಾಡೀನಿ. ನಿಮಗೆ ಇದೂ ಕ್ವಶನ್ ಆಗಿದೆ ಫಸ್ಟ್, ಅಂದ್ರೆ ಹೈಟ್ ವೈಸ್ ಅರೇಂಜ್ ಮಾಡೋದು ಭೀ. ಫಸ್ಟ್ ಯಾವುದು, ಮುಳ್ಳಯ್ಯನಗಿರಿ ಎಲ್ಲಿ ಬರ್ತದೆ, ಚಿಕ್ಕಮಂಗ್ಳೂರು. ಬಾಬಾ ಬುಡನ್ಗಿರಿ ಎಲ್ಲಿ ಬರ್ತದೆ, ಬಾಬಾ ಬುಡನ್ಗಿರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಚಂದ್ರದ್ರೋಣ ಪರ್ವತ ಅಂತ ಕರೀತಾರೆ, ದತ್ತಾತ್ರೇಯ ಪೀಠ ಅಂತ ಕೂಡ ಕರೀತಾರೆ. ಅದು ಎಲ್ಲಿ ಬರ್ತದೆ, ಚಿಕ್ಕಮಂಗ್ಳೂರ್ದಾಗೆ ಬರ್ತದೆ. ಕುದುರೆಮುಖ ಎಲ್ಲಿ ಕಂಡು ಬರ್ತದೆ, ಚಿಕ್ಕಮಂಗ್ಳೂರ್ದಾಗ. ನೆಕ್ಸ್ಟ್ ದೇವಿರಾಮನ ಗುಡ್ಡ ಎಲ್ಲಿ, ಚಿಕ್ಕಮಂಗ್ಳೂರು. ರುದ್ರಗಿರಿ ಚಿಕ್ಕಮಂಗ್ಳೂರು. ಆಮೇಲೆ ಪುಷ್ಪಗಿರಿ ಎಲ್ಲಿ ಕಂಡು ಬರ್ತದೆ ನಿಮ್ಗೆ, ಕೊಡಗುನಾಗ ಕಂಡು ಬರ್ತದೆ. ಇವು ಹೈಯೆಸ್ಟ್ ಪೀಕ್ಸ್ ಆಯ್ತು. ನಿಮಗೆ ಅದರ್ ಇಂಪಾರ್ಟೆಂಟ್ ಪೀಕ್ಸ್ನು ಹೇಳ್ತೀನಿ ನೋಡಿರಿ. ಬ್ರಹ್ಮಗಿರಿ ಎಲ್ಲಿ ಕಂಡು ಬರ್ತದೆ ನಿಮ್ಗೆ, ಕೊಡಗುನಾಗ. ಎಲ್ಲಿ, ಕೊಡಗು. ಕೊಡಚಾದ್ರಿ ಏನು, ಕೊಡಚಾದ್ರಿ ಭಾಳ ಫೇಮಸ್. ಇದನ್ನು ಟ್ರಕ್ಕಿಂಗ್ ಅದು ಹೋಗ್ತಿರ್ತಾರೆ. ಮುಳ್ಳಯ್ಯನಗಿರಿ ಕೂಡ ಟ್ರಕ್ಕಿಂಗ್ ಹೋಗ್ತಾರೆ. ಸೊ ಯು ಶುಡ್ ಟ್ರೈ ದಟ್ ಒನ್, ಚೆನ್ನಾಗಿರ್ತದೆ. ಆಮೇಲೆ ಮಧುಗಿರಿ ಬೆಟ್ಟ ಎಲ್ಲಿ, ತುಮಕೂರಿನಾಗ. ಇದು ಮಧುಗಿರಿ ಬೆಟ್ಟ ಏನದ ನೋಡ್ರಿ, ಅತಿ ದೊಡ್ಡ ಏಕಶಿಲಾ ಬೆಟ್ಟ ಏಷ್ಯಾನಾಗೆ. ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂದ್ರೆ ಒಂದೇ ಕಲ್ಲಿಂದ ಮಾಡಿರೋದು, ಒಂದೇ ಕಲ್ಲಿಂತ ಇರೋದು ಇದು ಮಧುಗಿರಿ ಬೆಟ್ಟ. ಸಿಂಗಲ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಟೋನ್ ಏಷ್ಯಾದ. ನೆಕ್ಸ್ಟ್ ಇದು ನೆನಪಿರೋಕೆ, ಮೇಲುಕೋಟೆ ಎಲ್ಲಿ ಕಂಡು ಬರ್ತದೆ, ಮಂಡ್ಯ. ಬರ್ತಲ್ಲ ಒಂದು ಹಾಡ, ಮೇಲುಕೋಟೆ ಮಂಡ್ಯ. ಚಾಮುಂಡಿ ಮೈಸೂರು, ಎಲ್ಲರೂ ಹಾಕ್ತೀರಿ. ಚುಂಚನಗಿರಿ ಮಂಡ್ಯ. ನೆಕ್ಸ್ಟ್ ಒಂದಿಷ್ಟು ಹೈಯೆಸ್ಟ್ ಪೀಕ್ಸ್ ನೆನಪಿರ್ಬೇಕು ನಿಮಗೆ. ಈಸ್ಟರ್ನ್ ಘಾಟ್ಸ್ದು ಹೈಯೆಸ್ಟ್ ಪೀಕ್ ಯಾವುದು, ಜಿಂದಾಗಢ್. ವೆಸ್ಟರ್ನ್ ಘಾಟ್ಸ್ದು ಅಣ್ಣಾಮುಡಿ, ಅಣ್ಣಾಮಲೈದ ಅಣ್ಣಾಮುಡಿ. ನೀಲಗಿರಿದು ದೊಡ್ಡ ಬೆಟ್ಟ. ವಿಂಧ್ಯ ಪರ್ವತಿಂದು ಅಮರ್ಕಂಟಕ್. ಸತ್ಪುರದು ಧೂಪ್ಗಢ್. ಅರಾವಳಿದು ಗುರು ಶಿಖರ್. ಮತ್ತು ನಾಗಾ ಹಿಲ್ಸಿಂದು ಸಾರಾಮತಿ ಅಂತ ತಿಳಿತಾ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕರ್ನಾಟಕದ ಮೈದಾನ ಪ್ರದೇಶದಿಂದ ಕರಾವಳಿಗೆ ಹೋಗಲು ವಿ ಹ್ಯಾವ್ ಟು ಕ್ರಾಸ್ ದ ಘಾಟ್ಸ್. ನೋಡಪ್ಪ, ಇಲ್ಲದ ಇಲ್ಲಿದ್ದೀನಿ, ಇಲ್ಲ ಅಥವಾ ಇಲ್ಲಿದ್ದೀನಿ. ನಾವು ಗುಲ್ಬರ್ಗದವ್ರು ಇಲ್ಲಿದ್ದೇವೆ. ಎಲ್ಲಿ, ಇಲ್ಲಿಂದ ನಾವು ಬರ್ಬೇಕಂತ ತಿಕ್ಕೋರಿ. ಇಲ್ಲಿಂದ ಅಥವಾ ಇಲ್ಲಿಂದ ಒಟ್ಟೆ ಎಲ್ಲೋ ಕೋಸ್ಟಲ್ ಕಡೆ ಹೋಗ್ಬೇಕಂತ ತಿಕ್ಕೋ. ನಾವು ಇದು ದಾಟ್ಲೇಬೇಕಾ. ಸೊ ಇದು ದಾಟ್ಸ್ಬೇಕಪ್ಪ ಅಂತಂದ್ರೆ ಏನಿರ್ತವೆ ನಮ್ಮ ಘಾಟ್ಸ್ ಈಸ್ ನಥಿಂಗ್ ಬಟ್ ಮೌಂಟೇನ್ ಇರ್ತದೆ ಅಂತ ತಿಕ್ಕೋರಿ. ಹಿಂಗೆಲ್ಲ ಮೌಂಟೇನ್ ಇರ್ತದೆ. ಸೊ ಈ ಸುತ್ತಾಕೊಂಡು ಇನ್ನೊಂದು ಮೌಂಟೇನಿಗೆ ಸುತ್ತಾಕೊಂಡು ಕೋಸ್ಟಲ್ ಕಡೆ ಹೋಗ್ತೇವೆ ನಾವು ಈ ಥರ. ಸೊ ಘಾಟ್ಸ್ಗಳು ಯಾವ್ಯಾವು ಅಂತಂದರೆ ಇಂಪಾರ್ಟೆಂಟ್ ಘಾಟ್ಸ್, ಒಂದು ಚಾರ್ಮುಡಿ ಘಾಟ್, ಇನ್ನೊಂದು ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ಶಿರಡಿ ಘಾಟ್, ಬಿಸ್ಲೆ ಘಾಟ್, ದೇವಿಮನೆ ಘಾಟ್. ಮ್ಯಾಗ ಸಾಕಷ್ಟು ಬಾರಿ ಕ್ವಶನ್ಸ್ ಆಗಿದೆ. ಚಾರ್ಮುಡಿ ಘಾಟ್ ಯಾವುದಕ್ಕೆ ಕನೆಕ್ಟ್ ಆಗ್ತದ ಅಂತಂದ್ರೆ ಸಿಂಪಲ್ ನಾನು ಹೇಳ್ತೀನಿ ನೋಡಿ. ಚಾರ್ಮುಡಿ, ಚದ ಚಿಕ್ಕಮಂಗ್ಳೂರು, ಆಮೇಲೆ ಮಂಗಳೂರು. ಮಂಗಳೂರು ಯಾವುದು, ಚಾರ್ಮುಡಿ. ಎಲ್ಲಾದರೂ ಫಸ್ಟ್ ಲೆಟರ್ ತೊಗೊಂಡಿನ. ಆಗುಂಬೆ ಉಡುಪಿ ಶಿವಮೊಗ್ಗ, ಮತ್ತು ಹುಲಿಕಲ್ ಅಂತಂದ್ರೆ ಏನು, ಕಲ್ಲಪ್ಪ ಅಂತಂದರೆ ಕುಂದಾಪುರ ಟು ಶಿವಮೊಗ್ಗ. ಒಂದೊಂದು ಟೈಮ್ ಏನು ಮಾಡ್ತಾನೆ ಉಡುಪಿ ಟು ಶಿವಮೊಗ್ಗ ಅಂತಲೂ ಕೊಡ್ತಾನೆ, ಒಂದೊಂದು ಟೈಮ್ ಏನು ಮಾಡ್ತಾನೆ ಕುಂದಾಪುರ ಟು ಶಿವಮೊಗ್ಗ ಅಂತ ಕೂಡ ಕೊಡ್ತಾನೆ. ಇದು ನೆನಪಿರ್ಬೇಕು ನೋಡ್ರ. ಆಗುಂಬೆ ಘಾಟ್ ಉಡುಪಿ ಟು ಶಿವಮೊಗ್ಗ, ಹುಲಿಕಲ್ಲು ಉಡುಪಿ ಟು ಶಿವಮೊಗ್ಗ, ಬಟ್ ಅದರೊಳಗೆ ಯಾವುದು ಉಡುಪಿನಾಗ ಕುಂದಾಪುರ. ನೆಕ್ಸ್ಟ್ ಶಿರಡಿ ಘಾಟಪ್ಪ ಅಂತಂದರೆ ಹಾಸನ, ಸಕಲೇಶ್ಪುರ, ಮಂಗಳೂರು. ಆಮೇಲೆ ಬಿಸಿಲೆ ಘಾಟಪ್ಪ ಅಂತಂದರೆ ಯಾವುದು, ಸಕಲೇಶ್ಪುರ ಮತ್ತು ಕುಕ್ಕೆ.
ಯಾವುದು ಬಿಸಿಲ್ನಾಗ ಕುಕ್ತದ ಅಂತ ನೆನಪಿಡ್ರಿ. ಬಿಸಿಲ್ನಾಗ ಏನಾಗ್ತದೆ ನಿಮ್ಮ ಕಣ್ಣು ಕುಕ್ತಾವಿಲ್ಲ ಹಾಗೆ ಸೇಮ್ ಬಿಸಿಲ್ನಾಗ ಏನು ಕುಕ್ಕೆ ಟು ಸಕಲೇಶ್ಪುರ. ನೆಕ್ಸ್ಟ್ ದೇವಿ ಮನೆ. ದೇವಿ ಮನೆ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಕುಮಟಾ ಟು ಶಿರ್ಸಿ ಉತ್ತರ ಕನ್ನಡ. ಶಿರ್ಸಿಲಿಂತ ಕುಮಟಾ. ನೆಕ್ಸ್ಟ್ ಇಂಪಾರ್ಟೆಂಟ್ ವಾಟರ್ ಫಾಲ್ಸ್. ವೆಸ್ಟರ್ನ್ ಘಾಟ್ಸ್ನಾಗ ಏನಾಗ್ತದೆ ವಾಟರ್ ಫಾಲ್ಸ್ ಫಾರ್ಮ್ ಆಗ್ತಾವ. ಇಂಪಾರ್ಟೆಂಟ್ ವಾಟರ್ ಫಾಲ್ಸ್ ಯಾವ್ಯಾವು ನೆನಪಿಡ್ಬೇಕು ನಿಮಗೆ. ಜೋಗ್ ಫಾಲ್ಸ್ ಅಥವಾ ಗೇರುಸೊಪ್ಪ ಅಂತಾರೆ ಅಥವಾ ಮಹಾತ್ಮ ಗಾಂಧಿ ಫಾಲ್ಸ್ ಅಂತಾರೆ. ಇದು ಎಲ್ಲಿ ಕಂಡು ಬರ್ತದಪ್ಪ ನಿಮಗಂತಂದರೆ ಶರಾವತಿ ರಿವರ್. ದಿಸ್ ಈಸ್ ಅ ಶರಾವತಿ ರಿವರ್. ಎಲ್ಲಿ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಎಲ್ಲಿ ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಓಕೆ. ನೆಕ್ಸ್ಟ್ ಯಾವುದು ಉಂಚಳ್ಳಿ. ಏನು ನೆಕ್ಸ್ಟ್ ಯಾವುದು ಉಂಚಳ್ಳಿ. ಇದು ಎಲ್ಲಿ ಬರ್ತದೆ, ಇದಕ್ಕೆ ಏನಂತಾರಪ್ಪ ಅಂತಂದರೆ ಕರ್ನಾಟಕದ ಲೂಸಿಂಗ್ಟನ್ ಅಂತ ಕರೀತಾರೆ. ಏನಂತಾರೆ ಇದಕ್ಕೆ, ಕರ್ನಾಟಕದ ಲೂಸಿಂಗ್ಟನ್. ಇದಕ್ಕೇನಂತಾರೆ ಕಪ್ಪೆಜುಗ ಕೂಡ ಅಂತ ಕರೀತಾರೆ. ಸೊ ಇದು ರಿವರ್ ಯಾವುದು, ಅಘನಾಶಿನಿ. ಇದು ಯಾವ ಡಿಸ್ಟಿಕ್ ಬರ್ತದೆ ಅಂತಂದರೆ ಉತ್ತರ ಕನ್ನಡ. ಯಾವುದು, ಉತ್ತರ ಕನ್ನಡ ಡಿಸ್ಟಿಕ್. ನೆಕ್ಸ್ಟ್ ಮಾಗೋಡು, ಬೇಡ್ತಿ ಅಥವಾ ಗಂಗಾವಳಿ, ಇದು ಕಂಡು ಬರ್ತದೆ ಉತ್ತರ ಕನ್ನಡ ಡಿಸ್ಟಿಕ್. ಲಾಲ್ಗುಳಿ ಅಥವಾ ಇದು ಕಾಳಿ ರಿವರಿಗೆ ಕಂಡು ಬರ್ತದೆ ಉತ್ತರ ಕನ್ನಡ ಡಿಸ್ಟಿಕ್. ಕುಂಚಿಕಲ್ ಇದಕ್ಕೇನಂತಾರೆ ಕರ್ನಾಟಕದ ಆ್ಯಂಜಲ್ಸ್ ಅಂತಾರೆ. ಇದು ವರಾಹಿ ನದಿ ಬಲ್ಲಿ ಕಂಡು ಬರ್ತದೆ, ಶಿವಮೊಗ್ಗದಲ್ಲಿದೆ. ಇದು ಏಷ್ಯಾದ ಅತಿ ಎತ್ತರದ ಜಲಪಾತ. ಏಷ್ಯಾದ ಅತಿ ಎತ್ತರದ ಜಲಪಾತ ಯಾವುದಪ್ಪ ಅಂದ್ರೆ ಕುಂಚಿಕಲ್ ಅಂತ ಹೇಳಬೇಕು. ಯಾವ ನದಿಗೆ, ವರಾಹಿ ನದಿ. ಬರ್ಕಣ ಸೀತಾ, ಗಗನಚುಕ್ಕಿ ಕಾವೇರಿ, ಭರಚುಕ್ಕಿ ಕಾವೇರಿ, ಹೊಂಗೆನಿಕಲ್ ಕಾವೇರಿ, ಇವೆರಡು ಅವ ಮಂಡ್ಯನಾಗ. ನೆಕ್ಸ್ಟ್ ಗೋಕಾಕಿಗೆ ಏನಂತಾರಪ್ಪ ಅಂತಂದ್ರೆ ಕರ್ನಾಟಕದ ನಯಾಗರ ಅಂತಾರೆ. ಇದು ಘಟಪ್ರಭಾ ನದಿಗೆ ಅಡ್ಡಲಾಗಿದೆ. ನೆಕ್ಸ್ಟ್ ಇರ್ಪು ಎಲ್ಲಿದೆ ಅಂತಂದರೆ ಲಕ್ಷ್ಮಣ ತೀರ್ಥ. ಇರ್ಪು ಫಾಲ್ಸ್ ಲಕ್ಷ್ಮಣ ತೀರ್ಥ ರಿವರ್. ಅಬ್ಬೆ ಫಾಲ್ಸ್ ಕಾವೇರಿ ರಿವರ್, ಕೊಡಗು. ನೆಕ್ಸ್ಟ್ ಸಾತೋಡು ಕಾಳಿ, ಚುಂಚನಕಟ್ಟೆ ಕಾವೇರಿ, ನಿಸರ್ಗಧಾಮ ಕಾವೇರಿ, ಬಂಡಾಜೆ, ನೇತ್ರಾವತಿ, ಆಮೇಲೆ ಛಾಯಾ ಭಗವತಿ ಡೋಣಿ. ಇದು ಎಷ್ಟು ನೆನಪಿಡ್ಬೇಕು, ಯಾಕಂದ್ರೆ ಒಂದಿಲ್ಲ ಒಂದ್ರದಾಗ ಕ್ವಶನ್ದಾಗ ಇವು ಫಿಕ್ಸ್ ಕೇಳ್ತಾನೆ. ನಿಮಗೆ ಮೇಜರ್ಲಿ ಇವು ಬೇರೆ ನೆನಪಿರ್ಬೇಕು. ಕರ್ನಾಟಕದ ಲೂಸಿಂಗ್ಟನ್ ಯಾವುದಕ್ಕಂತಾರೆ, ಕರ್ನಾಟಕದ ಆ್ಯಂಜಲ್ಸ್, ಕರ್ನಾಟಕದ ನಯಾಗರ ಇದಕ್ಕಂತಾರೆ. ಸೊ ಇದ್ರದಾಗ ಆಲ್ಮೋಸ್ಟ್ ಎಲ್ಲ ನೆನಪಿಡ್ಬೋವೆ ಅಂತವೇ ಅವ. ಇನ್ನೂ ನೀವು ಭಾಳ ಅದ್ರ ಇದು ಛಾಯಾ ಭಗವತಿ ಅಂತ ಬಿಡ್ಬೋದು ಅಷ್ಟೇ. ನೆಕ್ಸ್ಟ್ ಯಾವುದು, ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಯಾವಾಗ ಫಾರ್ಮ್ ಆಗಿದೆ ಅಂತಂದರೆ 1974. ನೆಕ್ಸ್ಟ್ ಮಲೆನಾಡು ಜಿಲ್ಲೆಗಳು. ವೆಸ್ಟರ್ನ್ ಘಾಟ್ಸ್ನಾಗ ಬರ್ತಾವಲ್ಲ ಜಿಲ್ಲೆಗಳು, ಇವಕ್ಕೇನಂತಾರೆ ಮಲೆನಾಡು ಜಿಲ್ಲೆಗಳು ಕೂಡ ಅಂತ ಕರೀತಾರೆ. ಮಲೆನಾಡು ಜಿಲ್ಲೆ ಯಾವುದು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು. ಮೇಜರ್ಲಿ ಶಿವಮೊಗ್ಗಕ್ಕೆ ಏನಂತಾರೆ ಮಲೆನಾಡಿನ ಹೆಬ್ಬಾಗಿಲು ಅಥವಾ ಗೇಟ್ವೇ ಆಫ್ ಮಲೆನಾಡು ಅಂತ ಕರೀತಾರೆ. ಚಿಕ್ಕಮಗಳೂರು ಕಾಫಿಯ ನಾಡು ಚಿಕ್ಕಮಗಳೂರು, ಬಟ್ ಅತಿ ಹೆಚ್ಚು ಕಾಫಿ ಬೆಳೆಯೋದು ಕೊಡಗುನ. ಕಾಫಿಯ ನಾಡು ಚಿಕ್ಕಮಗಳೂರು ಅಂತೇವೆ, ಬಟ್ ಅತಿ ಹೆಚ್ಚು ಬೆಳೆಯೋದು ಕೊಡಗು. ನೆಕ್ಸ್ಟು ಹಾಸನ. ಹಾಸನಕ್ಕೆ ಏನು ಇಲ್ಲಿ ಬಿಸಿಲೆ ಕಾಡು ಕಂಡು ಬರ್ತಾವೆ. ಇದಕ್ಕೆ ಅರೆ ಮಲೆನಾಡು ಕೂಡ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಕಾಫಿ ಬೆಳೆಯುವ ಪ್ರದೇಶ ಯಾವುದು, ಕೊಡಗು. ಕರ್ನಾಟಕದ ಕಾಶ್ಮೀರ ಅಂತಾರೆ. ಇದಕ್ಕೆ ಕಿತ್ತಳೆ ನಾಡು ಕೂಡ ಅಂತ ಕರೀತಾರೆ. ನೆಕ್ಸ್ಟ್ ಆಗೊಂಬೆ ಬಗ್ಗೆ ಏನೇನು ಬಿಡಬೇಕಪ್ಪ ಅಂತಂದ್ರೆ ಕಾಳಿಂಗ ಸರ್ಪದ ರಾಜಧಾನಿ ಅಂತಂತಾರೆ. ಏನು, ಕಾಳಿಂಗ ಸರ್ಪದ ರಾಜಧಾನಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕೂಡ ಕರೀತಾರೆ. ಮತ್ತು ಕಾಳಿಂಗ ಸರ್ಪ ಏನು ನಾಗರಹಾವದಲ್ಲ, ಅದು ರಿಸರ್ಚ್ ಸೆಂಟರ್ ಕೂಡ ಇಲ್ಲೇ ಆಗೊಂಬೆದಾಗೆ ಆದ. ನೆಕ್ಸ್ಟ್ ಯು ಕಮ್ ಟು ಬಯಲು ಸೀಮೆ ಪ್ರದೇಶ. ಯಾವುದು, ಬಯಲು ಸೀಮೆ ಪ್ರದೇಶ. ಬಯಲು ಸೀಮೆ ಪ್ರದೇಶ ನೋಡ್ರಿ, ಎಲಿವೇಶನ್ ಇದೇನಪ್ಪ ಹೆಚ್ಚಿಗಿರ್ತದೆ ಜರ. 450ಲಿಂತ 760 ಮೀಟರ್ಸ್ ಫ್ರಮ್ ಮೀನ್ ಸಿ ಲೆವೆಲ್. ಓಕೆ. ನೆಕ್ಸ್ಟ್ ಏನು, ಬಯಲು ಸೀಮೆ ಪ್ರದೇಶ ಪೂರ್ವಕ್ಕೆ ಹೋದ ಹಾಗೆ ಲ್ಯಾಂಡ್ ಈ ಸ್ಲೋಪಿಂಗ್ ಟುವರ್ಡ್ಸ್ ದ ಈಸ್ಟ್. ಈಗ ಏನು ಮಾಡ್ತೇವೆ ನಾವು ಏನು ಮಾಡ್ಲತ್ತೇವೆ, ಪೂರ್ವಕ್ಕೆ ಬಯಲು ಸೀಮೆ ಪ್ರದೇಶ ಅದ ಅಂತ ತಿಕ್ಕೋರಿದು. ಇದು ನಿಮಗೆ ಡೈಗ್ರಾಮ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಯಾಕಂದ್ರೆ ಜಿಯೋಗ್ರಫಿ ವಿ ಹ್ಯಾವ್ ಟು ಸ್ಟಡಿ ವಿತ್ ದ ಮ್ಯಾಪ್. ಇಲ್ಲಿ ನೋಡ್ರಿ, ಇಲ್ಲಿಂದ ನಾವು ಬಯಲು ಸೀಮೆ ಪ್ರದೇಶ ಹೋಗ್ಬೇಕಂತ ತಿಕ್ಕೋರಿ. ಅವಾಗೇನಾಗ್ತದೆ, ಸ್ಲೋಪ್ ಬರ್ತಿರ್ತದೆ, ಈಸ್ಟ್ ಸ್ಲೋಪ್ ಆಗ್ತದಲ್ಲ, ಜಂಟಲ್ ಸ್ಲೋಪ್ ಇರ್ತದೆ ಅಂತ ಅವಾಗ ಹೇಳಿಲ್ಲ. ಸೊ ಇದೇನಂತ ಜಂಟಲ್ ಸ್ಲೋಪ್ ಇರ್ತದೆ, ಇದೇ ಹೇಳ್ತಾರೆ ಸ್ಲೋಪಿಂಗ್ ಟುವರ್ಡ್ಸ್ ದ ಈಸ್ಟ್. ಆ್ಯಂಡ್ ನಾರ್ತಿಂದ ಸೌತ್ಗೆ ಹೋದ ಹಾಗೆ ಹೈಟ್ ಇನ್ಕ್ರೀಸ್ ಆಗ್ತದೆ ಅಂತ. ಇಲ್ಲಿ ಏನದ ನೋಡ್ರಿ, ನಾರ್ತ್ಲಿಂದ ಸೌತಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕಮ್ಮಿ ಇರ್ತದೆ. ಇಲ್ಲಿ ಮೀನ್ ಸಿ ಲೆವೆಲ್ ಸ್ವಲ್ಪ 10 ಇರಲ್ಲ, 200 ಅದ ಅಂತಿಕೋ, ಇಲ್ಲಿ 300, ಇಲ್ಲಿ 400, ಇಲ್ಲಿ 500, ಇಲ್ಲಿ ಬೆಂಗಳೂರು ಬರ್ತಾ 800 to 900 ಆಗ್ತದೆ.
800 to 900. ಸೊ ನಾರ್ತ್ಲಿಂದ ಸೌತಿಗೆ ಬಂದಂಗೆ ಹೈಟ್ ಹೆಚ್ಚಿಗೆ ಹಾಕೋದು ಬರ್ತದೆ. ನಾವು ಈಸ್ಟ್ ಕಡೆ ಹೋದಂಗೆ ಏನಾಗ್ತದೆ, ಸ್ಲೋಪ ಕಂಡು ಬರ್ತದೆ, ಲ್ಯಾಂಡ್ ಸ್ಲೋಪ್. ಇದರೊಳಗೆ ಉತ್ತರ ಬಯಲು ಸೀಮೆ ಪ್ರದೇಶ ಮತ್ತು ದಕ್ಷಿಣದ ಎರಡೂ ನೋಡ್ಬೇಕು ನಾವು. ಉತ್ತರ ಬಯಲು ಸೀಮೆ ಪ್ರದೇಶ ಇದೇನು ಪಾರ್ಟ್ ಅದ ನೋಡ್ರಿ, ಇದು ಉತ್ತರ ಮೈದಾನ, ಇದು ದಕ್ಷಿಣ ಮೈದಾನ. ಉತ್ತರ ಬಯಲು ಸೀಮೆ ಪ್ರದೇಶ ನೋಡ್ರಿ ಕಪ್ಪು ಮಣ್ಣಿನಿಂದ ಕೂಡಿರ್ತದೆ ಇದು. ಹಾಗೆ ಆವ್ರೇಜ್ ಎಲಿವೇಶನ್ ಎಷ್ಟಪ್ಪ ಅಂತಂದರೆ 360 to 610 ಮೀಟರ್ಸ್ ಫ್ರಮ್ MSL. ನೆಕ್ಸ್ಟ್ ಬೆಟ್ಟಗಳು ಕೂಡ ಕಂಡು ಬರ್ತಾವೆ, ಇದ್ರೊಳಗೆ ಕೂಡ ಬೆಟ್ಟಗಳು ಕಂಡು ಬರ್ತಾವೆ. ಅದರೊಳಗೆ ಬೆಟ್ಟಗಳು ಯಾವ್ಯಾವ ಇಂಪಾರ್ಟೆಂಟಪ್ಪ ಅಂತಂದ್ರೆ ನರಗುಂದ ಬೆಟ್ಟ, ಪರಸಗಡ ಗುಡ್ಡ ಮತ್ತು ಇಳಕಲ್ ಗುಡ್ಡ. ಅಧಿಕ ಉಷ್ಣಾಂಶ ಇರುವುದರಿಂದ ಇದನ್ನು ಬಿಸಿಲ ನಾಡು ಕೂಡ ಅಂತ ಕರೀತಾರೆ, ಬಿಸಿಲ ನಾಡು ಅಂತ. ಇದರೊಳಗೆ ಯಾವ್ಯಾವ ಬರ್ತಾವೆ ನೋಡ್ರಿ, ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ವಿಜಾಪುರ, ಗದಗ, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ಹಾಗೆ ಮತ್ತು ಧಾರವಾಡ ಮತ್ತು ಬೆಳಗಾವಿಯ ಕೆಲ ಭಾಗಗಳು. ಫಸ್ಟಿಗೆ ಇರ್ದಾಗೆ ನಿಮ್ಗೆ ಹೇಳೀನಿ ಎಲ್ಲ, ಇಲ್ಲಿ ಬೀದರ್, ಕಲಬುರ್ಗಿ, ವಿಜಯಪುರ, ಬೆಳಗಾವಿ, ಯಾದಗಿರಿ, ರಾಯಚೂರು ಇವೆಲ್ಲ ಏನವ ನೋಡ್ರಿ, ಇವೆಲ್ಲ ಇದೇ ರೀಜನ್ನಾಗ ಬರ್ತಾವೆ. ಹಾಗೆ ನೆಕ್ಸ್ಟ್ ದಕ್ಷಿಣದ ಬಯಲು ಸೀಮೆ ಪ್ರದೇಶ. ದಕ್ಷಿಣದ ಇದು ಕಪ್ಪು ಮಣ್ಣಿನಿಂದ ಕೂಡಿದೆ, ಅಂದ್ರೆ ತುಂಗಭದ್ರಾ ಡೌನ್ ಸೈಡ್ ಪಾರ್ಟ್ ಇಂದ ಕಪ್ಪು ಮಣ್ಣಿನಿಂದ ಕೂಡಿರುತ್ತೆ. ಇದರ ಆವ್ರೇಜ್ ಎಲಿವೇಶನ್ ಎಷ್ಟು, ನಾರ್ತ್ಗಿಂತಲೂ ಹೆಚ್ಚಿಗದ ನೋಡ್ರಿ, 900 to 975. ನೆಕ್ಸ್ಟ್ ಬೆಟ್ಟಗಳು ಕಂಡು ಬರ್ತವೆ. ಯಾವ ಬೆಟ್ಟಗಳು ಕಂಡು ಬರ್ತಾವಪ್ಪ ಅಂದ್ರೆ ಚಿತ್ರದುರ್ಗದ ಬೆಟ್ಟಗಳು, ಇದಕ್ಕೆ ಅಂತಾರೆ ಜೋಗಿಮಟ್ಟಿ ಅಂತಾರೆ. ಚಿತ್ರದುರ್ಗದಾಗ ಒಂದು ಬೆಟ್ಟ ಬರ್ತದೆ, ಯಾವುದು ಜೋಗಿಮಟ್ಟಿ, ಅದಕ್ಕೇನಂತಾರೆ ಕರ್ನಾಟಕದ ಊಟಿ ಅಂತ ಕೂಡ ಕರೀತಾರೆ. ಹಾಗೆ ಬೆಂಗಳೂರು ಗ್ರಾಮಾಂತರದ ಯಾವ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ ಮತ್ತು ತುಮಕೂರಿನ ಮಧುಗಿರಿ ಬೆಟ್ಟಗಳು, ಮತ್ತು ಮಂಡ್ಯದ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ, ಚಾಮರಾಜ ಜಿಲ್ಲೆಯ ಬಿಳಿರಂಗನ ಬೆಟ್ಟ, ಮತ್ತು ಮಲೈ ಮಹಾದೇಶ್ವರ ಬೆಟ್ಟ, ಮತ್ತು ಗೋಪಾಲ ಸ್ವಾಮಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟ, ಇವೆಲ್ಲ ಎಲ್ಲಿ ಕಂಡು ಬರ್ತಾವೆ, ದಕ್ಷಿಣದ ಭಾಗದಾಗ ಕಂಡು ಬರ್ತಾವೆ, ದಕ್ಷಿಣ ಮೈದಾನ ಪ್ರದೇಶನ. ಸೊ ಅಲ್ಲಿ ಡಿಸ್ಟಿಕ್ಸ್ ಯಾವ ಬರ್ತಾವೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಾಮರಾಜನಗರ. ಓಕೆ, ಸೊ ಇಷ್ಟೆಲ್ಲ ಏನಾಯ್ತು ನಿಮ್ಗೆ ತಿಳಿತು. ಈಗ ನಾವೇನು ಮಾಡಮ್ರಿ, ನೆಕ್ಸ್ಟ್ ಪಾರ್ಟ್ನರ್ ಕರ್ನಾಟಕದ ಮಣ್ಣುಗಳ ಬಗ್ಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಆಲ್.